ನಿನ್ನ ಹತ್ರ 1 ಲಕ್ಷ ದುಡ್ಡಿನ ತಿಂತೀಯ ನೀನು, 100 ಕೋಟಿನೇ ಇರ್ಲಿ ತಿಂತೀಯ, ಅನ್ನನೇ ತಿನ್ಬೇಕು. ರಿಯಾಲಿಟಿ ಶೋ ರಿಯಾಲಿಟಿ ಆಗಿರ್ಬೇಕು. ಇವಾಗ ನಾ ಗಿಲ್ಲಿ ಕಲಾವಿದನಾಗಿ ಈಚೆ ಬಂದ್ರೆ ರಕ್ಷಣಾ ವೇದಿಕೆಗೋಸ್ಕರ ಅಥವಾ ಕರುನಾಡಿಗೋಸ್ಕರ, ಕನ್ನಡಕ್ಕೋಸ್ಕರ, ಕಾವೇರಿ ನೀರಿಗೋಸ್ಕರ ಅವ್ನು ಹೋರಾಟ ಮಾಡ್ತಾನ್ರಿ. ಅವ್ನ್ ಮಣ್ಣಲ್ಲಿ ಹುಟ್ಟಿರೋದು, ಆ ಮಣ್ಣಿಗೆ ತಾಕತ್ತಿದೆ. ಅಂಬರೀಷಣ ಮಾಡಿಲ್ವಾ, ಅದೇ ತಾಕತ್ ಗಿಲ್ಲಿ ಮಾಡ್ಬೋದು. ಯಾರಿಗ್ ಗೊತ್ತು, ಭಗವಂತನ ಹಣೆ, ಅವನ ಹಣೆಯಲ್ಲಿ ಏನ್ ಬರ್ದಿದ್ದು ಅದೇ ಆಗುತ್ತೆ. ಸರ್, ಇವಾಗ ಆಕ್ಚುಲಿ ಗಿಲ್ಲಿ ಅಭಿಮಾನಿಗಳು ಕೆಲವರು ಅಂದ್ರೆ ತುಂಬಾ ಉದ್ವೇಗದಿಂದ ಗಿಲ್ಲಿನ ಒಂದು ವೇಳೆ ಸೋಲ್ಸಿದ್ರೆ ಬಿಗ್ ಬಾಸ್ಗೆ ಕೊಲ್ಲಡಿದ್ವಿ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರು. ಸೊ ಅದಕ್ಕೆ ರಕ್ಷಣಾ ವೇದಿಕೆ ಅವರು ಕೆಲವರು ಹೇಳ್ತಾರೆ, ಅಲ್ಲಿ ಪವಿತ್ರ ಅಶ್ವಿನಿ ಗೌಡನೇ ಗೆಲ್ಲೋದು, ಯಾವುದೇ ಕಾರಣಕ್ಕೂ ನಮ್ಮ ಅಶ್ವಿನಿ ಗೌಡನೇ ವಿನ್ನರ್ ಆಗ್ತಾರೆ. ಸೊ ಒಂದು ವೇಳೆ ಆ ರೀತಿ ವಿನ್ನರ್ ಆದಾಗ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡೆದಾಗ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಯಾರೋ ಒಬ್ಬ ತರ್ಲೆ ಗಿಲ್ಲಿ ಅಭಿಮಾನಿ ಹೇಳಿದಾನೋ ಮತ್ತೊಬ್ಬ ಹೇಳಿದಾನೋ ಗೊತ್ತಿಲ್ಲ. ನಿಜವಾದ ಅಭಿಮಾನಿ ಯಾರು ಕಲ್ಲೊಡಿಯಲ್ಲ ಸರ್. ಅಶ್ವಿನಿ ಮೇಡಮ್ ಕನ್ನಡಿಗರು, ಅವರು ನಮ್ಮನೆ ಹೆಣ್ಮಗಳು, ಅವರು ನಮ್ಮ ಅಕ್ಕನ ತಂಗಿನ ಆಗಿರ್ತಾರೆ. ಭಗವಂತ ಯಾರ ಹಣೆಯಲ್ಲಿ ಗೆಲುವು ಬರ್ದಿರ್ತಾನೆ ಅವರೇ ಗೆಲ್ತಾರೆ. ಇಲ್ಲಿ ನಾರಾಯಣ ಗೌಡರು ನಮ್ಮ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ರಕ್ಷಣಾ ವೇದಿಕೆಯಲ್ಲಿರೋರು ನಮ್ಮ ಅಣ್ಣ ತಮ್ಮದಿರು, ಅವರು ಯಾರು ಮಾತಾಡಬಾರ್ದು. ನಮ್ಮ ಗಿಲ್ಲಿ ಫ್ಯಾನ್ಸು ಯಾರು ಮಾತಾಡಬಾರ್ದು. ಯಾರು ಗೆದ್ರು ನಮ್ಮವರೇ. ನಾವು ಹೇಳೋದು ಒಂದೇ, ಟ್ಯಾಲೆಂಟ್ ಗೆಲ್ಲಬೇಕು. ರಿಯಾಲಿಟಿ ಶೋ ರಿಯಾಲಿಟಿ ಆಗಿರ್ಬೇಕೆ ಹೊರ್ತು ನಾನು ಕಲ್ಲು ಹೊಡಿತೀನಿ, ನೀನು ಕಲ್ಲು ಹೊಡಿತೀನಿ ಇಂದ ನಿನ್ನ ಮನೆಗೆ ನೀನೇ ಕಲ್ಲು ಹೊಡ್ಕೊಂಡು ತೂತ ಮಾಡ್ಕೊತೀಯ ಅಣ್ಣ. ಅಶ್ವಿನಿ ಮೇಡಮು ನಮ್ಮವರೇ, ಗಿಲ್ಲಿನೂ ನಮ್ಮವರೇ. ನಾಳೆ ದಿನ ಗಿಲ್ಲಿ ಕಲಾವಿದನಾಗಿ ಈಚೆ ಬಂದರೆ ರಕ್ಷಣಾ ವೇದಿಕೆಗೋಸ್ಕರ ಅಥವಾ ಕರುನಾಡಿಗೋಸ್ಕರ, ಕನ್ನಡಕ್ಕೋಸ್ಕರ, ಕಾವೇರಿ ನೀರಿಗೋಸ್ಕರ ಅವ್ನು ಹೋರಾಟ ಮಾಡ್ತಾನ್ರಿ. ಅವ್ನು ಮಣ್ಣಲ್ಲಿ ಹುಟ್ಟಿರೋದು, ಆ ಮಣ್ಣಿಗೆ ತಾಕತ್ತಿದೆ. ಅಂಬರೀಷಣ ಮಾಡಿಲ್ವಾ, ಅದೇ ತಾಕತ್ ಗಿಲ್ಲಿ ಮಾಡ್ಬೋದು. ಯಾರಿಗೆ ಗೊತ್ತು, ಭಗವಂತನ ಹಣೆ, ಅವನ ಹಣೆಯಲ್ಲಿ ಏನು ಬರ್ದಿದ್ದೋ ಅದೇ ಆಗುತ್ತೆ. ಯಾರೋ ತರ್ಲೆ ಫ್ಯಾನ್ಸ್ ಹೇಳಿದ್ದಾರೆ, ಅದನ್ನ ನೀವು ಉಪಕಾರ ಮಾಡಬೇಡಿ, ಅವರು ಉಪಕಾರ ಮಾಡಬಾರ್ದು. ಎಲ್ಲೋ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಹೇಳಿಲ್ಲ ಅದನ್ನ. ಅದು ಅವ್ರ ಗುಡ್ಡುತನ, ಕನ್ನಡದ ಮೇಲಿರೋ ಗೌರವ, ಕನ್ನಡಿಗರ ಮೇಲಿರೋ ಗೌರವ ನಾರಾಯಣ ಗೌಡರಿಗೆ ಸಲ್ಬೇಕದು. ಯಾರೋ 3 ಜನ ಹೇಳಿದ್ರೆ ತಪ್ಪು. ಅವರಲ್ಲೇ ನಾನು ಅಶ್ವಿನಿ ಗೌಡ ಗೆದ್ದೇ ಗೆಲ್ತಾರೆ, ನಾವು ಗೆಲ್ಲಿಸ್ತೀವಿ ಅಂತ ಸರ್. ಅವ್ರು ಗೆಲ್ಲಿಸ್ತೀನಿ ಅಂದ್ರೆ ಗೆಲ್ಲಕ್ಕಾಗಲ್ಲ ಸರ್. ಅದು ರಿಯಾಲಿಟಿ ಶೋ. ಜನ ಕೇಳ್ತಾರೆ ನಾಳೆ ದಿನ, ಓಟಿಂದ ತೋರಿಸಿ ಸ್ವಾಮಿಯಿಂದ. ಲೈವ್ ಆಗಿ ಓಟ್ ಮಾಡಿರೋ ಜನ ಕ್ಯಾಮ್ರಾ ಹಿಡಿದು ತೋರ್ತಾರೆ. ಅವಾಗ ಒಂದು ಕಲರ್ಸ್ ಕನ್ನಡಕ್ಕೆ ಅವಮಾನ, ಕನ್ನಡಿಗರಿಗೆ ಅವಮಾನ ರೀ. ಕಲರ್ಸ್ ಟಿವಿ ನೋಡ್ತೀವಲ್ಲ, ಅವಾಗ ಎಷ್ಟೋ ಜನ ನೋಡಲ್ಲ. ಹಂಗಾಗಿ ಕಲರ್ಸ್ ಕನ್ನಡಕ್ಕೆ ಅವಮಾನ, ಅದು ತಪ್ಪು. ಆ ಕೆಲಸ ಯಾರು ಮಾಡಲ್ಲ. ಯಾರು ಅತಿವಿಘ್ನವಾಗಿ ಕಲ್ಲು ಹೊಡಿತೀವಿ, ಸುದೀಪ್ ಸಾರಿ ಕೆಟ್ಟಾಗಿ ಪೋಸ್ಟ್ ಹಾಕೋದು, ಅದು ಅವ್ರ ತಪ್ಪು. ಆ ಕೆಲಸ ಮಾಡಬಾರ್ದು. ತೀರ್ಮಾನ ಬರೋರ್ಗು ಕಾದು ನೋಡಬೇಕು. ಅದೇನೋ ಹೇಳ್ತಾರೆ, ಒಂದು ಗಾದಿದೆ, ಪ್ರಾಮಾಣಿಕವಾಗಿ ಕಣ್ಣಾರೆ ಕಂಡ್ರು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಬೇಕು. ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡ್ಬೇಕಂದೆ. ಹಾಗಾಗಿ ಯಾರೋ ಒಬ್ರು ಮಾತಾಡ್ರ ತಪ್ಪು, ಮಾತಾಡಬಾರ್ದು. ನಮ್ಗೆ ಎಲ್ಲರ ಮೇಲೆ ಗೌರವ ಇದೆ. ಎಲ್ಲ ಅಲ್ಲಿರೋ ಕನ್ನಡಿಗರು. ನಮ್ಮ ಆಸೆ ಗಿಲ್ಲಿ ಒಬ್ಬ ಕಲಾವಿದ ಗೆಲ್ಲಬೇಕು, ಒಬ್ಬ ರೈತನ ಮಗ ಗೆಲ್ಲಬೇಕು. ನಾನು ಬಡವ್ರ ಮಗ ಅಂತ ರೈತನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ದೇಶಕ್ಕೆ ಅನ್ನ ಕೂಡ ಹೆಂಗ್ರಿ ಬಡವಾಯ್ತೀವಿ ನಾವು ರೈತರು ದೇಶದ ಬೆನ್ನೆಲುಬು. ನಾವು ಯಾವತ್ತೂ ಬಡವ ಅಂತ ಹೇಳಲ್ಲ. ನಮಗೆ ಟ್ಯಾಲೆಂಟ್ ಗೆಲ್ಲಬೇಕು, ಬಡವ್ರ ಮಗ ಅಂತ ಗೆಲ್ಲಬೇಕು ಅಂದಲ್ಲ, ರೈತನ ಮಗ ಗೆಲ್ಬೇಕಷ್ಟೇ ರೇ ಸ್ವಾಮಿ. ಈಗ ಹುಟ್ಟಿರೋ ಕೂಸೂರಿ ಅವನು, ಇನ್ನೂ ಅವನಿಗಿದೆ ಮಾಡಕ್ಕೆ. ಹುಟ್ಟಿದ ತಕ್ಷಣ ಮಗು ಅಮ್ಮ ಅಂತ ಕರೀತದ? 9 ತಿಂಗಳು ಬೆನ್ ತಿಕ್ಕಿ, ಎಣ್ಣೆ ತಿಕ್ಕಿ ಎಲ್ಲ ಮಾಡಿದ್ಮೇಲೆ ಅಮ್ಮ ಅಪ್ಪ ನಾಡು ನುಡಿ ಚಿಕ್ಕಪ್ಪ ಅಂತ ಹೇಳೋದು. ಅವ್ನು ಇವಾಗ ಹುಟ್ಟಿರೋ ಕೂಸು. ನಾಳೆ ದಿನ ಅವನು ಹೋರಾಟ ಮಾಡ್ಬೋದು. ನಾರಾಯಣ ಗೌಡರು ಬೆನ್ನೆಲುವಾಗಿ ನಿಂತ್ಕೊಬೋದು. ಅವನಿಗಿರೋ ಫ್ಯಾನ್ಸ್ ಬೇಸಲ್ಲಿ ಇವತ್ತು ಲಕ್ಷಾಂತರ ಜನ ಇದ್ದಾರೆ. ಬೇರೆ ದೇಶದಲ್ಲಿದ್ದಾರೆ, ಬೇರೆ ರಾಜ್ಯದಲ್ಲಿದ್ದಾರೆ. ಅವರೆಲ್ಲ ಬಂದು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ಬೋದ್ರಿ. ಹೆಂಗೆ ಹೇಳ್ತೀರಿ? ಹೀಗಿಟ್ಟಿರೋ ಕೂಸು. ನಾವು ಅಶ್ವಿನಿ ಗೌಡನ ಬಗ್ಗೆ ಮಾತಾಡಲ್ಲ. ನಾವು ಗೌಡ್ರೆ, ಅವರು ಗೌಡ್ರೆ, ನಮ್ಮ ಅಕ್ಕ ನಾವು ಅಂತ ತಿಳ್ಕೊಳ್ರಿ. ನಾವು ನಮ್ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ಮಾತಾಡಲ್ಲ. ನಮಗೆ ಟ್ಯಾಲೆಂಟ್ ಗೆಲ್ಲಬೇಕು ಅಷ್ಟೇ ಸರ್. ಟ್ಯಾಲೆಂಟ್ ಗೆದ್ದಂಗಾಗಲ್ಲ, ಅದು ಮೋಸ ಆಗುತ್ತೆ. ಅವಾಗ ಭಗವಂತ ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ತಾನೆ. ನೋಡ್ರಿ, ನಾನು ಇವಾಗಲೂ ಒತ್ತಿ ಹೇಳ್ತೀನಿ, ಗಿಲ್ಲಿಗೆ 50 ಲಕ್ಷ ಮುಖ್ಯ ಅಲ್ಲ, ಆ ಕಪ್ಪು ಮುಖ್ಯ ರೀ ಅಷ್ಟೇ. ನಾವು ರೈತರ ಮಕ್ಳು ಯಾವಾಗಲೂ ಬಡವರು ಅಂತ ಹೇಳ್ಕೊಳ್ಳಲ್ಲ ರೀ. 100 ಜನಕ್ಕೆ ಅನುದಾನ ಮಾಡೋರು. ನಾವು ಯಾಕ್ರಿ ಬಡವರಾಗಣ? ನಿನ್ನ ಹತ್ರ 1 ಲಕ್ಷ ದುಡ್ಡಿದ್ರೆ ತಿಂತೀಯ ನೀನು, 100 ಕೋಟಿನೇ ಇರಲಿ ತಿಂತೀಯ, ಅನ್ನನೇ ತಿನ್ಬೇಕು ನಾವು. ಹಂಗಾಗಿ ರೈತರ ಮಕ್ಕಳು ನಾವು ಬಡವರು ಅಂತ ಹೇಳ್ಕೊಳ್ಳಲ್ಲ ರೀ. ನಾನು ರೈತರ ಮಗ ರೀ. ನನಗೆ ನಮ್ಮ ಅಪ್ಪ ಮಾಡಿಕೊಟ್ಟಿರೋ ಆಸ್ತಿಲಿ ವರ್ಷಕ್ಕೆ 10 ಲಕ್ಷ ರೂಪಾಯಿ ಬರ್ತದೆ. ನಾನು ಹೆಂಗ್ರಿ ಬಡವ? 80,000 ರೂಪಾಯಿ ಸಂಬಳ ಆಯ್ತು ನನಗೆ. ನಾನು ಯಾಕೆ ಬಡವ ಆಗನ್ರಿ? ಮಾತಾಡ್ತಾರೆ ನೋಡಿ ಇವರು.